ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಾಗಪಂಚಮಿ ಶ್ರಾವಣ ಮಾಸದಲ್ಲಿ ಬರುತ್ತೆ. ಯೂಶ್ವಲಿ ಎಲ್ಲರೂ ಆ ಟೈಮಲ್ಲಿ ತುಂಬ ಜನ ಮಾಡ್ತಾರೆ, ಬಟ್ ನಾವು ಎವ್ರಿ ಇಯರು ವಿನಾಯಕ ಚವಿತಿ ದಿನನೇ ಮಾಡ್ತೀವಿ. ಫಸ್ಟ್ ನಾನು ನಾಗಪ್ಪ ಪೂಜೆ ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಒಂದು ವಿಶೇಷವಾದ ಕಥೆ ಇದೆ. ಅದನ್ನು ನಾನು ನೆಕ್ಸ್ಟ್ ಹೋಗ್ತಾ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾಗಪ್ಪ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಏನೇನು ತೊಗೊಳ್ಬೇಕು ಅಂತ ನಾನೀಗ ತೋರಿಸ್ತೀನಿ ನೋಡಿ. ಫಸ್ಟ್ ಯಾವುದೇ ಪೂಜೆಗಾಗಲಿ ನಾವು ಅರಿಶಿನ ಕುಂಕುಮ ತೊಗೋಬೇಕು. ಆಮೇಲೆ ವೀಳ್ಯದೆಲೆ, ಅಡಿಕೆ, 5 ಅಂಗದಾರಗಳು, ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ತಂಬಿಟ್ಟು ಅದು ಇಟ್ಕೊಳ್ಳಿ. ಇದು ಮೇಯ್ನ್ ಆ್ಯಕ್ಚುಲಿ. ನೆಕ್ಸ್ಟು ಹಸಿ ಹಾಲು, ತುಪ್ಪ, ನೆಕ್ಸ್ಟು ಹಣ್ಣು ಹೂವು ಇಟ್ಕೊಳ್ಳಿ. ಹಾಗೆ ನೂಲು ದಾರ ಇಟ್ಕೋಬೇಕು ಅಲ್ಲಿ ನಾಗಪ್ಪಗೆ ಸುತ್ತೋಕೆ. ಹಾಗೆ ಕಡಲೆಬೇಳೆ ಅಕ್ಕಿ ನೆನೆಸಿಟ್ಕೊಂಡಿರೋದು ಇಟ್ಕೋಬೇಕು. ಜೊತೆಗೆ ಕಾಯಿ ತೊಗೊಂಡೋಗ್ಬೇಕು. ಕಾಯಿ ಯಾವತ್ತೂ 2 ಕಾಯಿ ತೊಗೊಂಡೋಗ್ಬೇಕು ನಾಗಪ್ಪನ ಪೂಜೆಗೆ, 1 ತೊಗೊಂಡೋಗ್ಬಾರ್ದು. ಹಾಗೆ 1 ಚಮ್ ನೀರು ಮತ್ತು ಗೆಜ್ಜೆ ವಸ್ತ್ರ ತೊಗೊಂಡೋಗ್ಬೇಕು. ಪುರಾಣಗಳ ಪ್ರಕಾರ ನಾಗರ ಪಂಚಮಿ ದಿನ ನಾಗಪೂಜೆ ಮಾಡ್ತಾರೆ. ಅದಕ್ಕೆ ಒಂದು ಕತೆ ಇದೆ. ಮಹಾಭಾರತ ಕಾಲದಲ್ಲಿ ಕುರುವಂಶದ ಪರೀಕ್ಷಿತ ರಾಜನ್ನ ತಕ್ಷಕ ಅನ್ನೋ ನಾಗರಾಜ ಕಚ್ಚಿ ಸಾಯಿಸಿರುತ್ತೆ. ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಪರೀಕ್ಷಿತ ರಾಜನ ಮಗ ಜನಮೇಜಯ ಋಷಿಗಳ ಸಹಾಯದಿಂದ ಸರ್ಪಸತ್ರ ಅನ್ನೋ ಒಂದು ಸರ್ಪಯಾಗ ಮಾಡ್ತಾನೆ. ಆ ಯಾಗ ತುಂಬ ಪವರ್ಫುಲ್ ಆಗಿರುತ್ತೆ. ಅದ್ರ ಪರಿಣಾಮ ಹೇಗಿರುತ್ತೆ ಅಂದರೆ ಎಲ್ಲ ಸರ್ಪಗಳು ಹೋಮ ಕುಂಡಕ್ಕೆ ಬಿದ್ದು ಅಗ್ನಿಗೆ ಆಹುತಿ ಆಗ್ತಾ ಇರುತ್ತೆ. ಇದರಿಂದ ಎದುರುಕೊಂಡಿರೋ ತಕ್ಷಕ ಸರ್ಪ ಜೀವ ಭಯದಿಂದ ಇಂದ್ರನ ಮಂಚನ ಸುತ್ತಕೊಳ್ಳುತ್ತೆ. ಯಾಗದ ಶಕ್ತಿ ಎಷ್ಟು ಇತ್ತು ಅಂದರೆ ಇಂದ್ರನ ಮಂಚದ ಸಮೇತ ಹೋಮದ ಹತ್ರ ಬಂದಿರುತ್ತೆ. ಆಗ ದೇವತೆಗಳು ಎದುರುಕೊಂಡು ಸರ್ಪಗಳ ರಾಣಿ ಮಾನಸದೇವಿಗೆ ಪ್ರಾರ್ಥನೆ ಮಾಡಿ ಈ ಕಷ್ಟನ ಬಗೆಹರಿಸೋಕ್ಕೆ ಕೇಳ್ತಾರೆ. ಆಗ ಆ ಮಾನಸದೇವಿ ತನ್ನ ಮಗ ಆಸ್ತಿಕನ ಯಜ್ಞ ನಡೆಯೋ ಜಾಗಕ್ಕೆ ಕಳಿಸ್ತಾರೆ. ಶಾಸ್ತ್ರಗಳ ಬಗ್ಗೆ ಅಪಾರ ಜ್ಞಾನ ಇದ್ದ ಆಸ್ತಿಕ ಜನ್ಮಜಯ ರಾಜನ ಮೆಚ್ಚಿಸ್ತಾನೆ. ಆಗ ಏನಾದರೂ ವರ ಕೇಳು ಅಂತ ಹೇಳ್ತಾನೆ. ಆಗ ಆಸ್ತಿಕ ಸರ್ಪಸತ್ರ ಯಾಗ ನಿಲ್ಲಿಸೋಕೆ ಹೇಳ್ತಾನೆ. ಕೊಟ್ಟ ಮಾತಿನ ಪ್ರಕಾರ ರಾಜ ಯಜ್ಞ ನಿಲ್ಲಿಸ್ತಾನೆ. ಆಗ ಇಡೀ ಸರ್ಪಕುಲ ನಾಶ ಆಗೋದು ತಪ್ಪತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಿನನ ನಾಗರ ಪಂಚಮಿ ಅಂತ ಸರ್ಪಗಳಿಗೆ ಪೂಜೆ ಮಾಡ್ತಾರೆ. ಇದರಿಂದ ತಮ್ಮ ಕಷ್ಟಗಳು ದೂರ ಆಗಿ ಇಷ್ಟಗಳು ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕಾವ್ಯ.